ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಗಾಯ್ಸ್, ಎಲ್ಲ ಕ್ಲಾಸಲ್ಲಿ ಕೂತ್ಕೊಳ್ಳೋದೆ ಎಲ್ಲ ಇಲ್ಲ ಹರಟೆ ಹೊಡಿತಿದ್ದಾರೆ. ಹಾಯ್ ಮಾಡಿ. ಪಾನ್ಸ್ಮಾ ರಾಕೇಶ್ ಹಂಗೆ ಹಾಯ್ ಮಾಡಿ. ಅಚ್ಚಾ, ಓಕೆ. ಬಂದ್ವಿ ಕ್ಲಾಸ್ಗೆ. ಅವ್ರು ಚೆನ್ನಾಗಿ ಕಾಣಿಸ್ತಾರೆ. ಆಬ್ವಿಯಸ್ಲಿ ಯಂಗ್ಸ್ಟರ್ಸ್ ಅಲ್ವಾ, ಚೆನ್ನಾಗಿ ಕಾಣಿಸ್ತಾರೆ. ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ಸಿಂಪಲ್. ಆಲ್ರೆಡಿ ಇವತ್ತಿಂದ ಮೋಸ್ಟ್ಲಿ ಸ್ಟ್ರಿಕ್ಟಾಗಿ ಕ್ಲಾಸಸ್ ಶುರು ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಏನಂತೀರ ಮಹೇಶ್? ಓಕೆ, ಹೋಗೋಣ ಕ್ಲಾಸ್ಗೆ. ವಿಲ್ ಗೋ ಟು ಕ್ಲಾಸ್. ನನ್ನ ಕ್ಲಾಸಿಗೆ ಕಳಿಸ್ಬಿಟ್ಟು ಅವ್ರ ಹಿಂದೆ ಉಳ್ಕೋತಾರೆ. ಏನು ಮಾಡೋಣ ಇವ್ರಿಗೆಲ್ಲ. ನಾವು ಹೋಗೋಣ ಕ್ಲಾಸ್ಗೆ. ನಮ್ಮ ಕರ್ತವ್ಯ, ನಮ್ಮ ಧರ್ಮ ಪಾಲಿಸೋಣ. ನೀನು ತೋರಿಸಿಲ್ಲ ನೋಡಿ, ನಾನು ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ. ಡೋಂಟ್ ವರಿ. ಕ್ಲಾಸಿಗೆ ಬನ್ನಿ ಅಂತ ಅಂದ್ಬಿಟ್ಟು ಇವಾಗ ನೋಡಿ ಯಾರು ಪ್ರೊಫೆಸರ್ಸ್ ಇನ್ನೂ ಬಂದಿಲ್ಲ, ಲೇಟ್ ಬರ್ತಾರೆ. ಸ್ವಲ್ಪ ಲೇಟ್ ಬರ್ಬೋದು. ಸ್ಟೂಡೆಂಟ್ಸ್ ಎಲ್ಲ ಹೋಗಿ ಕ್ಲಾಸ್ಗೆ ಅಂತ ಅಂದ್ಬಿಟ್ಟು ನೋಡಿದ್ರೆ ನಾನು ಮತ್ತು ಫ್ರೆಂಡ್ ಮಾತ್ರ ಇದ್ದೀವಿ. ಓಕೆ, ಯಾರು ಬರಲಿ, ವೆಯ್ಟ್ ಮಾಡೋಣ. ಅದಾದಮೇಲೆ ಕ್ಲಾಸಸ್ ಏನು ಶುರು ಆಗುತ್ತೆ ನೋಡೋಣ. ಇವತ್ತಿನ ಸಿಲೆಬಸ್ ಬಗ್ಗೆ ಸ್ಟ್ರಿಕ್ಟ್ ಡಿಸ್ಕಷನ್ ಮಾಡೋಣ. ಆ್ಯಂಡ್ ಎದುರುಗಡೆ ಫ್ರೆಂಡ್ಸ್ ಬಂದ್ಬಿಟ್ರು ಗೈಸ್. ಸಾರಿ, ಆಗುತ್ತೆ ಸ್ವಲ್ಪ. ಹೇಳಿ, ಕಂಟಿನ್ಯೂ ಮಾಡಿ. ಹೆಂಗೆ ಬಟ್ ಸ್ವರ ಹೇಳ್ಕೊಂಡಾದ್ರೂ ಹೇಳ್ಬೋದು. ಸಿಂಗಿಂಗ್ ಕ್ಲಾಸ್ ಅಂತಲ್ಲ, ಅಂದರೆ ನಾರ್ಮಲ್ ಬೇಸಿಕ್ ಸ್ಟಾರ್ಟಿಂಗ್ ಇಲ್ಲೆಲ್ಲ ಹೇಳ್ಕೊಡೋಣ. ವಾಯ್ಸ್ ವರ್ಕೌಟಾ? ಆಮೇಲೆ ಬೆಳಗ್ಗೆ ಎದ್ದಾಗ ಒಂದು 5 ನಿಮಿಷ ಬೆಡ್ ಮೇಲೆ ಕೂತಿರ್ತಾರಲ್ಲ, ಫ್ರೆಶ್ ಅಪ್ ಆಗೋಕ್ಕೆ ಮುಂಚೆ, ನೀರು ಕುಡಿಯೋಕ್ಕೂ ಮುಂಚೆ ನಿಮ್ಮ ಉಸಿರು ಹಿಡ್ಕೊಂಡು ಓಕೆ ಅನ್ನೋದು, ಅಥವಾ ಅನ್ನೋದು, ಅದು ಎಷ್ಟೊತ್ತಾಗ ಗೊತ್ತಾಗುತ್ತೋ ಅಷ್ಟೊತ್ತವರೆಗೂ ಹಿಡಿಯೋದು. ಓಕೆ, ಇಲ್ಲಿಂದ ಹೆಂಗೆ ನಾವು ಇಲ್ಲಿಂದ ಮಾತಾಡ್ತೀವಿ, ಮಾತಾಡ್ತಿದ್ದೀವಿ, ಬಾಡಿ ಪೂರ್ತಿ ಶೇಕ್ ಆಗುತ್ತೆ. ಕ್ಲೀನಾಗಿ ಆ ಥರ ಮಾಡ್ತಾ ಇದ್ದಾರೆ. ಓಕೆ, ನಾವು ಗಂಟಲಿಂದ ಮಾಡ್ತಾ ಇದ್ದೀವಿ ಅಂದರೆ ಅದು ನಮಗೆ ಗೊತ್ತಾಗುತ್ತೆ. ಇಲ್ಲಿ ಮಾತ್ರ ವೈಬ್ರೇಷನ್ ಆಗುತ್ತೆ, ಇಲ್ಲಿಂದ ಆಗಬೇಕು. ಇಲ್ಲಿಂದ ನಾವು ನಾಭಿಯಿಂದ ಮಾತಾಡಿ ಅನ್ನೋ ಥರ. ಅದೇ ಪ್ರಾಕ್ಟೀಸ್, ಅದನ್ನೇ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ವೈಬ್ರೇಷನ್ ಗೊತ್ತಾಗುತ್ತೆ ಅಂತ. ಕಟ್ಲಲ್ಲಾಗ್ತಿದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ ತಾನೆ. ಇವಾಗ ನಾವು ಆಡಿಟೋರಿಯಮ್ಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಎಕ್ಸ್ಪ್ರೆಷನ್ಸ್, ಆ್ಯಕ್ಟಿಂಗ್, ಸ್ವಲ್ಪ ಏನಾದರೂ ಒಂದು ಸಂದರ್ಭನ ಇಟ್ಕೊಂಡು ಆ್ಯಕ್ಟ್ ಮಾಡಿ ಪ್ರಾಕ್ಟೀಸ್ ಮಾಡೋಣ ಅಂತ. ಸೊ ವಿಲ್ ಸಿ. ಅಂದರೆ ಡೈರೆಕ್ಟ್ ತೆಗಿಬೋದಾ ಇದು ಬಾಗಿಲು? ಓ, ಸಾಕಿಷ್ಟು ಬಿಡಿ. ಅಯ್ಯೋ, ಇಲ್ಲಿ ಲೈಟ್ ಇಲ್ಲ. ದಿಸ್ ಇಸ್ ಮೈ ಆಡಿಟೋರಿಯಮ್. ಸೊ ಎಕ್ಸ್ಕ್ಲೂಸಿವ್ಲಿ ಇಟ್ಸ್ ಫಾರ್ ಆರ್ಟ್ ಡಿಪಾರ್ಟ್ಮೆಂಟ್. ಯಾಕಂದರೆ ನಾವು ಡ್ರಾಮಾ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ. ಸೊ ದಿಸ್ ಇಸ್ ಇಟ್. ನಮ್ಮ ಫಸ್ಟ್ ಕಾಂಪಿಟೇಷನ್ಗೆ ನಾವೆಲ್ಲ ಪ್ರಾಕ್ಟೀಸಸ್ ಇಲ್ಲೇ ಮಾಡಿದ್ದು 2 days ಆ್ಯಂಡ್ ಇಟ್ ವಾಸ್ ವಿನ್ ಕೂಡ ಆದ್ವಿ ನಾವು. ದಿಸ್ ಇಸ್ ಗ್ರೇಟ್ ನ್ಯೂಸ್. ಸೊ ಯಾ, ಓಕೆ. ಬೆಳಗ್ಗೆಯಿಂದ ನಮಗೆ ಎಕ್ಸ್ಟೆನ್ಸಿವ್ ಎಕ್ಸಸೈಸಸ್, ಸ್ವಲ್ಪ ಸೇಮ್ ಡ್ರಾಮಾ ರಿಲೇಟೆಡ್ ಕೆಲವೊಂದು ಕ್ಯಾರೆಕ್ಟರ್ನ ಕೊಟ್ಟು, ಆನ್ ಸ್ಪಾಟ್ ಕ್ಯಾರೆಕ್ಟರ್ಗಳನ್ನ ಕೊಟ್ಟು ಅದನ್ನೆಲ್ಲ ಎನ್ಯಾಕ್ಟ್ ಮಾಡಿ ತೋರಿಸೋದಕ್ಕೆ ಹೇಳಿದ್ರು. ಸೊ ಅದನ್ನೆಲ್ಲ ಮಾಡುವಷ್ಟರಲ್ಲಿ 2.5 hours ಆಯಿತು. ಸೊ ಬೇಸಿಕ್ ಥಿಯೋರಿಟಿಕ್ಸ್ ಕೂಡ ಸ್ವಲ್ಪ ಲೆಕ್ಚರರ್ಸ್ ಬಂದವರು ಹೇಳಿಕೊಟ್ರು ಆ್ಯಂಡ್ ಆಲ್ ದ್ಯಾಟ್. ಇವಾಗ ನಮಗೆ ಲಂಚಿಗೆ ಬಿಟ್ಟಿದ್ದಾರೆ. ಇವಾಗ ಆಲ್ಮೋಸ್ಟ್ ಟೈಮ್ 2 o'clock ಆಗ್ತಾಯಿದೆ. ಲಂಚ್ ಮುಗಿಸಿ ಮತ್ತು ಇನ್ನೊಂದು ಕ್ಲಾಸ್ ಇರ್ಬೋದು, ಮತ್ತು ವಾಪಸ್ ಬರಬೇಕಾಗತ್ತೆ ಅಂತ ಹೇಳಿದ್ದಾರೆ. ಸೊ ಆ್ಯಕ್ಟಿಂಗ್ ಅವೆಲ್ಲ ಎಷ್ಟು ಕಷ್ಟ ಅಂತ ಗೊತ್ತಾಗ್ತಾ ಇದೆ. ಆ್ಯಕ್ಚುಲಿ ತುಂಬ ಹೊತ್ತು ನಿಂತಿರಬೇಕಾಗುತ್ತೆ, ತುಂಬ ಹೊತ್ತು ಆ ಕ್ಯಾರೆಕ್ಟರಲ್ಲೇ ನೀವು ಮುಳುಗಿರಬೇಕಾಗುತ್ತೆ. ಆ ಕ್ಯಾರೆಕ್ಟರಿಂದ ಆಚೆ ಬರಬಾರ್ದು ನೀವು, ಆ ಎಕ್ಸ್ಪ್ರೆಷನಿಂದ, ಆ ಫೀಲಿಂದ ಆಚೆ ಬರಬಾರ್ದು. ಸೊ ಇಟ್ಸ್ ಆಲ್ ವೆರಿ ಡಿಫಿಕಲ್ಟ್ ಆ್ಯಕ್ಚುಲಿ. ಬಟ್ ಅಷ್ಟೇ ಎಕ್ಸ್ಪೋಜರ್ ಇದೆ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಅಂದರೆ.
ಇಟ್ಸ್ ವೆರಿ ನೈಸ್ ಆ್ಯಕ್ಚುಲಿ. ಟೈರಿಂಗ್ ಆಗುತ್ತೆ. ಸ್ಟ್ರೆಂತ್ ಎಕ್ಸಸೈಸಸ್ ಏನಾದರೂ ಮಾಡಿ ಸ್ಟ್ರೆಂತ್ ಚೆನ್ನಾಗಿ ಇಟ್ಕೋಬೇಕು ನಾವು. ಬಿಕಾಸ್ ಒಂದೊಂದ್ಸರಿ ನಾವು 4-5 ಗಂಟೆಗಳು ಕಂಟಿನ್ಯೂಸ್ ನಾಟಕ ಮಾಡುವಂಥ ಒಂದು ಸಿಚುವೇಶನ್ಗಳಿರುತ್ತೆ. ಸೊ ಅದನ್ನೆಲ್ಲ ಕಲ್ತ್ಕೊಂಡ್ರೆ ನಮಗೆ ತುಂಬ ಒಳ್ಳೆಯ ಆಪರ್ಚುನಿಟಿ ಸಿಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಸೊ ಆ ಥರ ಒಂದು ಟ್ರೈನಿಂಗ್ ಇತ್ತು, ವೆರಿ ಎಕ್ಸ್ಟೆನ್ಸಿವ್ ಟ್ರೈನಿಂಗ್. ನಮ್ಮ ಕಾಲೇಜಲ್ಲಿ, ನಮ್ಮ ಕ್ಯಾಂಪಸ್ಸಲ್ಲಿರುವಂಥ ಆಡಿಟೋರಿಯಂ ಮೇಲೇ ನಾವು ಡೈರೆಕ್ಟ್ ಪ್ರಾಕ್ಟೀಸ್ ಮಾಡೋದು. ಯಾವುದೇ ಪ್ರಾಕ್ಟೀಸ್ ಮಾಡಿದ್ರು ಕ್ಲಾಸ್ಗಳಲ್ಲಿ ಅಲ್ಲಿ ಇಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡೋಲ್ಲ. ಸೊ ಇಟ್ ಈಸ್ ಇನ್ ದಿ ಆಡಿಟೋರಿಯಂ. ವಾಟ್ ಎವರ್ ವಿ ಪ್ರಾಕ್ಟೀಸ್, ವಾಟ್ ಎವರ್ ವಿ ಎನ್ಯಾಕ್ಟ್ ಎಲ್ಲನೂ. ಓಕೆ, ನನ್ನ ಫ್ರೆಂಡ್ ಕಾಲ್ ಮಾಡ್ತಾ ಇದ್ದಾನೆ. ಓಕೆ, ಸೊ ಲಂಚ್ ಮುಗಿಸಿ ವಾಪಸ್ ಬಂದು ಏನು ಕ್ಲಾಸ್ ಇದೆ. ವೆರಿ ಟಯರ್ಡ್ ಆ್ಯಕ್ಚುಲಿ, ನೋಡಿ ಐ ಆಮ್ ಸ್ವೆಟಿಂಗ್ ಇನ್ ಫ್ಯಾಕ್ಟ್. ಸೊ ಊಟ ಮಾಡಿಕೊಂಡು ಮತ್ತು ವಾಪಸ್ ಬಂದು ಏನು ಕ್ಲಾಸ್ ಇರುತ್ತೆ ಅಂತ ಹೋಗೋಣ. ಬ್ಲೇಡ್ ಬಗ್ಗೆ ಮಾತಾಡಿ, ಗರಗಸ ಬಗ್ಗೆ ಮಾತಾಡಿ. ಮೋಸ್ಟ್ಲಿ ಇದೊಂದು ಕ್ಲಾಸ್ ಇರ್ಬೋದು. ವಿಲ್ ಸಿ, ಅಟೆಂಡ್ ಆ್ಯಂಡ್ ನೋಡೋಣ ಯಾರು ಲೆಕ್ಚರರ್ ಇದ್ದಾರೆ ಅಂತ ನೋಡಿದ್ರು ವಿಲ್ ಸಿ ವಾಟ್ ಟು ಡು. ಕ್ಯಾಂಪಸ್ ಮಾತ್ರ ಗುರು ಫ್ಯಾಂಟಾಸ್ಟಿಕ್ ಕ್ಯಾಂಪಸ್, ಲವ್ಲಿ ಕ್ಯಾಂಪಸ್, ಇಟ್ಸ್ ಗುಡ್. ಜಸ್ಟ್ ಮನೆಗೆ ಬಂದೆ ವಿಪರೀತ ಮಳೆ. ಹೆಂಗೆ ಹೊಡಿತು ಮಳೆ ಅಂದರೆ, ಇನ್ನೇನಾಯಿತು ಮುಗೀತು, ಇನ್ನು ಹೊರಡ್ತಾ ಇದ್ದೀವಿ. ಇನ್ನೇನು ನಾನು ರ್ಯಾಪಿಡೋ ಬುಕ್ ಮಾಡಬೇಕಾಗಿತ್ತು, ಅಷ್ಟರಲ್ಲಿ ಧಮ ಅಂತ ಮಳೆ ಸುರಿದ್ಬಿಡ್ತು. ಸೊ ಅದಕ್ಕೆ ನಾನು ರ್ಯಾಪಿಡೋ ಬೈಕ್ ಕ್ಯಾನ್ಸಲ್ ಮಾಡಿ ಆಟೋದಲ್ಲಿ ಬಂದೆ. ತುಂಬ ಮಳೆ, ಇಷ್ಟು ಮಳೆ ಅಂದರೆ ವಿಪರೀತ ಮಳೆ ಅಂತಾರಲ್ಲ ಹಾಗೆ. ಇಟ್ ವಾಸ್ ಹಾಗೆ ಆಟೋದಲ್ಲಿ ಕೂತಿದ್ದೀನಿ, ಈ ಕಡೆ ಎಲ್ಲ ನೆಂದೋಗಿದ್ದೀನಿ ನಾನು, ಅಷ್ಟು ಮಳೆ ಹತ್ರ ಹೊಡೀತು. ಸೊ ಮಳೆ ಬಂದ್ಬಿಡ್ತು, ಡಿಫಿಕಲ್ಟ್. ಮನೆಗೆ ಬಂದಿದ್ದೀವಿ. ಸೊ ನಾಳೆಯಿಂದ ಒಂದು 10-15 ಡೇಸ್ ಬೆಳಗ್ಗೆ 7:30ಗೆ ನಾವು ಕಾಲೇಜಲ್ಲಿ ಇರಬೇಕಾಗುತ್ತೆ. ಬಿಕಾಸ್ ವಿ ಹ್ಯಾವ್ ಯೋಗ ಪ್ರಾಕ್ಟೀಸಸ್, ಬಾಡಿ ಎಕ್ಸಸೈಸಸ್ ನಾರ್ಮಲ್, ಮತ್ತು ಡಾನ್ಸ್ಗಳದ್ದು ಕೆಲವೊಂದು ಫಾರ್ಮ್ಗಳನ್ನ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ಆ್ಯಕ್ಟಿವಿಟೀಸ್, ಇದೆಲ್ಲ ಪ್ರೀ ಆ್ಯಕ್ಟಿವಿಟೀಸ್. ನಾವು ನಾಟಕಗಳನ್ನೆಲ್ಲ ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಒಂದು ದೊಡ್ಡ ಶೋ ಕೊಡೋಕ್ಕಿಂತ ಮುಂಚೆ ಮಾಡುವಂಥ ಪ್ರಿಪ್ರೇಷನ್ಸ್ ಇವು. ಸೊ ಅದನ್ನು ನಾವು ನಾಳೆಯಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ನಾಳೆ ಅಂದರೆ ಗುರುವಾರದಿಂದ. ಸೊ ನಾಳೆಯಿಂದ ಇಟ್ ವಿಲ್ ಬಿ ಐ ಥಿಂಕ್ ಹೆಕ್ಟಿಕ್. ಬೆಳಗ್ಗೆ 7:30, 8ಗೆ ಹೋದರೆ ಮನೆಗೆ ಬರೋದು ಇಷ್ಟೊತ್ತಾಗುತ್ತೆ. ಇವಾಗ ಸದ್ಯಕ್ಕೆ ಆಲ್ಮೋಸ್ಟ್ 4 o'clock ಆಗ್ತಾಯಿದೆ ಟೈಮು. ಸೊ ದಟ್ಸ್ ಹೌ ಇಟ್ಸ್ ಗೋಯಿಂಗ್ ಟು ಬಿ. ಕಷ್ಟ ಇದೆ, ಹೆಕ್ಟಿಕ್ ಅನಿಸುತ್ತೆ, ಟಯರ್ಡ್ ಅನಿಸುತ್ತೆ, ಬಟ್ ಯಾ ಮಾಡೋಣ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಮನೆಗೆ ಬಂದೆ, ಇನ್ನು ರೆಸ್ಟ್ ಅಷ್ಟೇ, ಬೇರೆ ಇನ್ನೇನು ಮಾಡೋದಕ್ಕೆ ನೋ ಎನರ್ಜಿ. ಸೊ ರೆಸ್ಟ್ ಮಾಡ್ತೀನಿ, ಆ್ಯಂಡ್ ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.